Independence Day. It is one of the most important day for Indian people, and it is celebrated with great enthusiasm in India. The day marks the end of over 200 years of British rule on August 15, 1947. हम अपनी जान के दुश्मन को अपनी जान कहते हैं, हम अपनी जान के दुश्मन को अपनी जान कहते हैं, मोहब्बत की इसी मिट्टी को हिंदुस्तान कहते हैं। ಪ್ರೀತಿಯ ಗುರುಗಳೇ ಮತ್ತು ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಇವತ್ತಿನ ದಿನ ನಮ್ಮ ನಿಮ್ಮ ಎಲ್ಲರ ಸಂತೋಷದ ದಿನ. ಏನೆಂದರೆ ಇವತ್ತಿನ ದಿನ ನಮಗೆ ಸ್ವತಂತ್ರ ಸಿಕ್ಕಿದೆ. ಇದಕ್ಕಾಗಿ ನಾನು ನಿಮ್ಮ ಮುಂದೆ ಸ್ವತಂತ್ರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳುತ್ತೇನೆ. ದಯವಿಟ್ಟು ಶಾಂತಿಯಿಂದ ಕೇಳಿಕೊಳ್ಳಿ. ಸ್ನೇಹಿತರೆ, ನಮ್ಮ ದೇಶ 15 ಆಗಸ್ಟ್ 1947ರಲ್ಲಿ ಬ್ರಿಟಿಷರ ಕೈಯಿಂದ ಬಿಡುಗಡೆಯಾಯಿತು. ನಮ್ಮ ದೇಶಕ್ಕೆ ಸ್ವತಂತ್ರ ತರಲು ನಮ್ಮ ಮುಸ್ಲಿಂ ಉಲಮಾ ಕೂಡ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ದೇಶಕ್ಕೆ ತ್ಯಾಗ ಮಾಡಿದರು. ಅದರಲ್ಲಿ ಮೈಸೂರಿನ ಹುಲಿಯಾದ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ದೇಶಕ್ಕೆ ತ್ಯಾಗ ಮಾಡಿದರು. ನಮ್ಮ ಉಲಮಾಗೆ ಈ ದೇಶದ ಸ್ವತಂತ್ರದ ಬಗ್ಗೆ ನೇಣೆ ಹಾಕಿದ್ದರು. ಸ್ನೇಹಿತರೆ, ಬ್ರಿಟಿಷರು 3 ವರ್ಷದ ಕಾಲ 14,000 ಉಲಮಾಗಳನ್ನು ಗಲ್ಲಿಗೇರಿಸಿದರು. ತಾಸರಿರುವಂತೆ ದೆಹಲಿಯಿಂದ ಪೇಶಾವರವರೆಗೆ ಇರುವ ರಸ್ತೆ 2 ಬದಿಗಳಲ್ಲಿ ಗಲ್ಲಿಗೇರಿಸಿದಂತ ಒಂದು ವರ್ಗ ಉಳಿದಿರಲಿಲ್ಲ. ಹೀಗೆ ಹಿಂದೂಸ್ತಾನದ ಸ್ವತಂತ್ರಕ್ಕಾಗಿ ತ್ಯಾಗಗಳನ್ನು ಮಾಡಲು ಜನರನ್ನು ಒಗ್ಗೂಡಿಸಿದವರು ಹಜರತ್ ಮೌಲಾನಾ ಶೈಖುಲ್ ರಹಮತುಲ್ಲಾಹಿ ಅಲೈಹಿ ಅವರು. ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಬಿರುದು ನೀಡಿದವರು ಹಜರತ್ ಮೌಲಾನಾ ಅಬ್ದುಲ್ ಬಾರಿ ಫರಂಗಿ ಮಹಲ್ಲಿ ರಹಮತುಲ್ಲಾಹಿ ಅಲೈಹಿ ಅವರು. ಇದೇ ಮಾತನ್ನು ನಮ್ಮ ಗುರು ಹಜರತ್ ಮೌಲಾನಾ ಮೊಹಮ್ಮದ್ ಝೈನುಲ್ ಆಬಿದೀನ್ ಬಶಾತಿ ಮೌಲಾವಿ ರಹಮತುಲ್ಲಾಹಿ ಅಲೈಹಿ ಅವರು 15 ಆಗಸ್ಟರಂದು ಹೇಳುತ್ತಿದ್ದರು. ಹಜರತ್ ಮೌಲಾನಾ ಅಬ್ದುಲ್ ಬಾರಿ ಫರಂಗಿ ಮಹಲ್ಲಿ ರಹಮತುಲ್ಲಾಹಿ ಅಲೈಹಿ. ಹೀಗೆ ಹಜರತ್ ಮೌಲಾನಾ ಮಹಮೂದ್ ಹಸನ್ ದೇವಬಂದಿ ರಹಮತುಲ್ಲಾಹಿ ಅಲೈಹಿ ಈ ದೇಶದ ಸ್ವತಂತ್ರಕ್ಕಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಬ್ಬ ಪಾರ್ಟಿಯನ್ನು ಮಾಡಿ ಹೋರಾಟ ಮಾಡಿದರು. ಆಗ ನಮ್ಮ ದೇಶ 1947ರಲ್ಲಿ ಬ್ರಿಟಿಷರ ಕೈಯಿಂದ ಬಿಡುಗಡೆಯಾಯಿತು. ಹೀಗೆ ನಮ್ಮ ದೇಶದ ಹೋರಾಟಕ್ಕಾಗಿ ನಮ್ಮ ಹಿಂದೂ ತಮ್ಮಂದಿರು ಕೂಡ ಸಹಾಯವಾದರು. ಅದರಲ್ಲಿ ಕರ್ಮಚಂದ್ರ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮುಂತಾದವರು ಇದ್ದರು. ಇದಕ್ಕಾಗಿ ಈ ದೇಶ ನಮ್ಮ ನಿಮ್ಮ ಎಲ್ಲರ ಆಸಕ್ತಿ, ನಾವು ಸಂತೋಷದಿಂದ ಕೂಡಿ ಮಾಡಬೇಕು ಎಂದು ವಿನಂತಿ. ಸ್ನೇಹಿತರೆ, ಇವತ್ತಿನ ದಿನ ನಾವು ಈ ದಾರುಲ್ ಉಲೂಮ್ ಶಾ ವಲಿಯುಲ್ಲಾಹಿಂದ ಈ ಸಂದೇಶವನ್ನು ಹೇಳಲು ಬಯಸುತ್ತೀವಿ. ನಮಗೆ ಈ ದೇಶದ ಮೇಲೆ ಮೊದಲು ಪ್ರೀತಿ ಇತ್ತು, ಇಂದು ಇದೆ, ಸದಾ ಕಾಲವೂ ಇರುತ್ತದೆ ಇನ್ಶಾ ಅಲ್ಲಾಹ್ ತಾಲಾ. ನಮ್ಮ ದೇಶದ ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ಲರೂ ಸಹೋದರರು. ಇವತ್ತು ನಾವು ನಮ್ಮ ದೇಶಕ್ಕಾಗಿ ತ್ಯಾಗವನ್ನು ಮಾಡಲು ಸಿದ್ಧರಾಗಿದ್ದೀವಿ. ಸ್ನೇಹಿತರೆ, ಈ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾವು ಜೈನುದ್ದೀನ್ ಗುರುಗಳನ್ನ ನೆನೆಸ್ಕೊಳ್ತಾ ನಮ್ಮ ಹಳೆ ಗುರುಗಳು ಅವ್ರ ಜೊತೆ ಯಾವಾಗ ಕ್ಲಾಸ್ ಮಾಡಿಸ್ತಾ ಇದ್ದೀವಿ. ಇವತ್ತೆಲ್ಲ ಅವ್ರು ನೆನೆಸ್ಕೊಂಡು ನಮ್ಮ ಗುರುಗಳನ್ನ ಇವತ್ತು ಈ ಆಗಸ್ಟ್ ಎಲ್ಲ
ನಮ್ಮ ಹೊಸ ಗುರುಗಳಾದ ನಮ್ಮ ಮೌಲಾನಾ ಅಬ್ದುಲ್ ಅಕ್ಬರ್ ಶರೀಫ್ ಅವರ ಸಾಹೇಬರ ನೇತೃತ್ವದಲ್ಲಿ ಪ್ರಿನ್ಸಿಪಾಲ್ ಅವರು ಮತ್ತು ವೈಸ್ ಪ್ರಿನ್ಸಿಪಾಲ್ ಹಫೀಸ್ ಮುನೀರ್ ಸಾಹೇಬರು ಮತ್ತೊಬ್ಬರು ನಮ್ಮ ಗುರುಗಳ ಸಣ್ಣದಂತಹ ಹಫೀಸ್ ಸೈಯದ್ ಸಾಬ್ ಅವರು ಮತ್ತು ಇನ್ನೊಬ್ಬರು ನಮ್ಮ ಮನೋಜ್ ಸಾಬ್ ಅವರು ನನ್ನ ಜೊತೆಯಲ್ಲಿ ನಮ್ಮ ಕಾರ್ಪೊರೇಟ್ ಆದಂಥ ಜಾಕೀರ್ ಭಾಯ್ ನಮ್ಮ ತಾರೀಫ್ ಭಾಯ್ ಮೋಸಿನ್ ಮುಜಾಹಿದ್ ನಮ್ಮ ತ್ರಿಪಾಲ್ ನಮ್ಮ ಗುರುಗಳೆಲ್ಲ ತಬೀಬ್ ಸಾಹೇಬರು ಹಾಗೂ ಹಿಂದೆ ಎಲ್ಲ ನಮ್ಮ ಲೀಡರ್ಗಳು ಗೊತ್ತಿದ್ದಾರೆ. 4 ಕಡೆ ಪ್ರಾಸೆಸ್ ಇದೆ. ಸೊ ಟುಡೇ ವೆರಿ ಹ್ಯಾಪಿ. ಇಬ್ರು ಕನ್ನಡದಲ್ಲಿ ಹೆಂಗೆ ಮಾತಾಡೋದು ಯಾವ ತರ ಪ್ರಯತ್ನ ಅಂದ್ರೆ ಬೇರೆಯವ್ರ ನಾಚಿಕೆ ಆಗ್ಬೇಕು. ಕೆಲವರೆಲ್ಲ ಹೂ ಅಂತಾರೆ. ಇವ್ರ ಕವಿಗಳನ್ನ ನೋಡಿ ಒಂದು ನಮ್ಮ ಕ್ಷೇತ್ರದಲ್ಲಿ ಕನ್ನಡ ಹೇಗೆ ಮಾತಾಡ್ತಾರೆ, ನಮ್ಮ ಮುಸಲ್ಮಾನ್ ಗುರುಗಳು ಕನ್ನಡ ಹೇಗೆ ಹೇಳ್ತಾರೆ ಅನ್ನೋರು ಬೇರೆಯವ್ರಿಗೆ ಅರ್ಥ ಆಗ್ಬೇಕು ಅಲ್ವಾ? ಅದೇ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ಇವರು ಕನ್ನಡ ಕರೆಕ್ಟ್ ಮತ್ತು ಸ್ಪೀಚ್ ವೆರಿ ಗುಡ್. ಬೇರೆ ಯಾರು ನಿರ್ಧಾರ ಮಾಡಕ್ಕಾಗಲ್ಲ. ನಮ್ಮಲ್ಲಿ ಯಾರು ಬೆಟ್ಟೋರ್ಸೋದಿಲ್ಲ. ನಾವು ಕನ್ನಡದಲ್ಲಿ ಇದೀವಿ ಅಂತ ಇವತ್ತು ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ತೋರಿಸ್ಕೊಂಡಿದ್ದೀವಿ. ಅದರಿಂದ ನಮ್ಮ ಈ ಮಸೀದಿಗೆ ಇದಕ್ಕೆ ನಮ್ಗೆ ತುಂಬಾ ಅಟ್ಯಾಚ್ಮೆಂಟು. ನಮ್ಮ ಗುರುಗಳು ತುಂಬಾ ನಮ್ಗೆ ಇದು ಮಾಡ್ತಾ ಇದ್ರು. ಈಗ ಮುಂದೆ ನಮ್ಮ ಹೊಸ ಗುರುಗಳು ನಮ್ಮ ಜೊತೆ ನಾವು ಜೊತೆಲಿ ಇರ್ತೀವಿ. ಜನಗಳಿಗೆ ಒಳ್ಳೆಯದು ಮಾಡೋಣ, ಸಹಾಯ ಮಾಡೋಣ. ಈಗ ನಮ್ಮವರು ಪೊಲೀಸರು ಹೇಳಿದ್ರು ಸ್ವತಂತ್ರ ಯಾಕೆ ಬಂತು, ಯಾರೇ ಒಬ್ಬ ವ್ಯಕ್ತಿಯಿಂದ ಬಂದಿರಲ್ಲ. 100 ಜನ ಬಲಿ ಕೊಟ್ಟಿದ್ದಾರೆ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ತ್ಯಾಗ ಮಾಡಿದ್ದಾರೆ. ಬಲಿ ಅವಾಗ ಹೇಳ್ತಾ ಇದ್ರು ಮೌಲಾನಗಳನ್ನ ಗಲ್ಲಿಗೇರಿಸಿದ್ದಾರೆ, ಒಳಪಟ್ಟಿದ್ದಾರೆ, ಸಾಯಿಸಿದ್ದಾರೆ. ಇವರೆಲ್ಲ ತ್ಯಾಗದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ. ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ. ನಾವು ಈ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ, ಎಲ್ಲ ಅಣ್ಣ ತಮ್ಮದ ಇರ್ತಾರೆ. ಈ ಸ್ವತಂತ್ರನ ನಾವು ಇಂಡಿಪೆಂಡೆನ್ಸ್ ನಮ್ಮದೇ ನಾವೇ ನಾಯಕ ಮಾಡ್ತೀವಿ. ಇಲ್ಲಿ ಯಾರೇ ಆಗಲಿ ನೀನು ನಾನು ನಮ್ಮದೇ ರಾಜ್ಯ ನಮ್ಮದೇ ದೇಶ ಅನ್ನೋದಿಲ್ಲ. ಇದು ಸೆಕ್ಯುಲರ್ ಕಂಟ್ರಿ. ನಾವು ಮುಸಲ್ಮಾನ್ ಕ್ರಿಶ್ಚಿಯನ್ ಅಣ್ಣ ತಮ್ಮದ ಬದುಕ್ತೀವಿ, ಸ್ವತಂತ್ರವಾಗಿರ್ತೀವಿ. ನಾನು ಯಾಕೆ ಇವೆಲ್ಲ ಸೇರಿ 50% ಮೇಲೆ ಮುಸಲ್ಮಾನರು ನನ್ನ ಕ್ಷೇತ್ರದಲ್ಲಿದ್ದಾರೆ. ಆದ್ರೂ ಇವತ್ತು ನನಗೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಓಟ್ಗಳನ್ನು ಕೊಟ್ಟು ಗೆಲ್ಲಿಸಿದ್ದೀನಿ. ನನಗೆ MLA ಮಾಡಿದ್ದೀನಿ. ಬಟ್ ನಾನು ಇನ್ನೂ ನಿಮಗೆ ಎಷ್ಟು ಕೆಲಸ ಮಾಡಿದ್ರು ಸಾಕಾಗ್ತಾ ಇಲ್ಲ ಅಲ್ವಾ? ನಮಗೂ ಮುಸಲ್ಮಾನರಿಗೂ ಸಾಹೇಬರಿಗೂ ಎಷ್ಟು ಸಂಬಂಧ ಇದೆ ಅಂದ್ರೆ ರಾಜಕೀಯ ಪೊಲಿಟಿಕಲ್ ಗುರುವಿಗೆ ಜಾಪಾಸ್ ಆಗಿದೆ. ಇವತ್ತು ನಮ್ಗೆ ಜಾಪಾಸ್ ಆಗಿಲ್ಲ ಅಂದ್ರೆ ಪೊಲಿಟಿಕಲ್ ಗುರು ಅವರೇ ನಮ್ಗೆ. ಅವ್ರ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೆ ಅವರು. ಅದರಿಂದ ನಾವು ನೀವು ಚೆನ್ನಾಗಿದ್ದೀವಿ. ಯಾರು ನಮ್ಮ ಮಧ್ಯೆ ಏನು ಮಾಡಕ್ಕಾಗೋದಿಲ್ಲ. ನಾವಿರೋವರೆಗೂ ಈ ಕ್ಷೇತ್ರದಲ್ಲಿ ನಮ್ಮ ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿ ಸ್ವತಂತ್ರವಾಗಿ ಇರ್ತೀಯ. ಡ್ಯೂಟಿ ಆಸ್ ಎ MLA. ನೀವೆಲ್ಲರೂ ಆರಾಮಾಗಿ ನಿಮಗೆ ಮೂಲಭೂತವಾಗಿ ವಾಟರ್, ಲೈಟಿಂಗ್, ರೋಡ್, ಡ್ರೈನೇಜ್, ಕ್ಲೀನ್ ಇದು ನಾವು ಸಮಸ್ಯೆ ಇದೆ. ನಾನು ಎಷ್ಟು ಮಾತುಗಳು ಮಾಡ್ತಾ ಇದ್ದೀವಿ. ನಾವೆಲ್ಲ ಅಣ್ಣ ತಮ್ಮ ಹೇಳೋಣ, ಎಲ್ಲರೂ ಸೇರೋಣ, ಎಲ್ಲ ಪ್ರಾರ್ಥನೆ ಮಾಡೋಣ. ನೀವೆಲ್ಲ ಎನಿ ಹಾಕಿ ಕನ್ನಡದಲ್ಲಿ ಭಾಷಣ ಮಾಡಿ ಕನ್ನಡದಲ್ಲಿ ಸ್ವತಂತ್ರ ಮಾಡಿದೀವಲ್ಲ, ಇದು ಮೆಸೇಜ್ ಆಫ್ ಕರ್ನಾಟಕ ಅಲ್ವಾ? ಮೆಸೇಜ್ ಹೋಗ್ತಾರೆ. ನಾನು ಎಲ್ಲ ಹೇಳ್ತೀನಿ, ಮಾಡಿದ್ದೀನಿ. ಪ್ರತಿ ವರ್ಷವೂ ಬೆಳೀತದೆ. ನಾನು ಒಂದು ವರ್ಷವೂ ತೋರಿಸ್ಕೊಳ್ತೇನೆ ಇಂಡಿಪೆಂಡೆನ್ಸ್ ಡೇಗೆ. ಎಷ್ಟು ಚೆನ್ನಾಗಿ ಮಾಡಿ ಎಲ್ಲ ನಮ್ಮ ಸ್ಟೂಡೆಂಟ್ ಎಲ್ಲ ಬಂದಿದ್ದಾರೆ, ನಮ್ಮ ಗುರುಗಳು ಬಂದಿದ್ದಾರೆ, ನಮ್ಮ ಸ್ನೇಹಿತರು, ನಮ್ಮ ಕೊಲಿ ಎಲ್ಲರೂ ಇವತ್ತು ಹಾಜರಾಗಿದ್ದಾರೆ. ಆ ವಿದ್ಯುತ್ ನೀವು ಈ ಜೊತೆಲಿ ನಾವು ನಮ್ಮ ಟೀಮ್ ಇರ್ತೀವಿ. ಒಳ್ಳೆ ಕೆಲಸ ಮಾಡೋಣ. ಕ್ಷೇತ್ರ ಚೆನ್ನಾಗಿರೋಣ. ನಾನು MLA ಕ್ಷೇತ್ರದಲ್ಲಿ ನೋ ಪ್ರಾಬ್ಲಮ್. ಒಂದು ಗಲಾಟೆ ಇಲ್ಲ, ಒಂದು ನ್ಯೂಸೆನ್ಸ್ ಇಲ್ಲ. ಎಲ್ಲ ಬ್ರದರ್ಸ್ ತರ ಇದ್ದೀವಿ ಸರ್. ಮುಂದೆ ದಿಸ್ ಮೈ ಫಸ್ಟ್ ಡ್ಯೂಟಿ. ನಾವು ಕಂಟ್ರೋಲ್ ಮಾಡಿದ್ರೆ ನನ್ನ ಡ್ಯೂಟಿ. ಯಾರು ತೊಂದರೆ ಆಗ್ಬಾರ್ದು ನಮ್ಮ ಕ್ಷೇತ್ರದ. ಅದೇ JLR ನಮ್ಮ ಅಧ್ಯಕ್ಷ ಹೇಳ್ತಾರೆ, JLR ರೋಡು ಈಗ ರೋಡು JLR ರೋಡ್ ಆಗ್ತಾ ಇದೆ. ನೀರೇ ಟ್ಯಾಂಕೇ ಇಲ್ಲ ನಮ್ಮ ಕುಡಿಯಕ್ಕೆ.
30 crores ಸ್ಯಾಂಕ್ಷನ್ ಮಾಡಿ ಡ್ಯಾಮ್ ಮಾಡಿಸಿದ್ವಿ. ರೋಡ್ ಅದು ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೊಂದು ಜೇಲರ್ ಶಾರ್ಟ್ಲಿ 1 more ಜೇಲರ್ 30 ಕೋಟಿ ಸ್ಯಾಂಕ್ಷನ್ ಮಾಡಿದ್ವಿ ಆ ಭಾಗಕ್ಕೆ, ಅದು ಆಗುತ್ತೆ. ರಸ್ತೆಗಳು ನಿಯರ್ಲಿ 800 crores ಕೊಂಡು ತಂದು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 3 ವರ್ಷ ಆಗಿದೆ, ಇನ್ನು 2 ವರ್ಷ ನಮ್ಮ ಗವರ್ಮೆಂಟ್ ಇದೆ. ನಮ್ಮ ಸಿದ್ದರಾಮಯ್ಯ ಗವರ್ಮೆಂಟ್ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಗವರ್ಮೆಂಟ್ ಬಂದಿದೆ, ಅವರು ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. अल्हम्दुलिल्लाह, बहुत खुशी की बात है कि इस वक्त जो है हमारे दारुल उलूम शाहौरिल्लाह में 15 अगस्त की आज़ादी का जश्न मनाया गया, जिसमें उलमा, तलबा और माशाअल्लाह अमायदीन शहर और सियासी माशाअल्लाह रहनुमा सब हाजिर रहे और सब का प्रोग्राम माशाअल्लाह सब ने अपने जज्बात का इजहार किया। और इससे पता चलता है कि अगर यही जज्बात जो ज़बान में लाए गए हैं अगर ये अमल में लाए जाएँ तो हमारा मुल्क जो है ये खुशियों का गहवारा बनेगा, हमारे मुल्क में खुशहाली होगी, मोहब्बतों का एक माहौल कायम होगा। लिहाजा यही जो सारी जगह जश्न मनाया जा रहा है, तकरीबन बातें यही कही जा रही हैं कि हिंदू मुस्लिम सिख ईसाई सब ने मिलकर जो है इस मुल्क के आज़ादी में हिस्सा लिया है और सब ने अपने आप को माशाल्लाह पेश किया है, खून बहाया है और जो है जेलों में जो है उन्होंने औकात काटे हैं। अगर ये सिलसिला जो उन्होंने किया है, अगर ये बातें जो कही जा रही हैं, अगर ये सारी बातें अगर अमल में आ जाएं तो हमारे मुल्क सारे आलम के मुल्कों के लिए एक नमूना बनेगा, एक उसवा बनेगा, खुदवा बनेगा। अल्लाह से हम दुआ करते हैं कि अल्लाह ताला जो बातें कही जाती हैं ज़बानी उसको अमल में आने की अल्लाह ताला तौफ़ीक़ अता फ़रमाए। आप हज़रात को भी जज़ा खैर अता फ़रमाए कि आप हज़रात माशाल्लाह ये सारी बातें माशाल्लाह आम करते हैं, अखबारात में देते हैं, टीवी में देते हैं। अल्लाह ताला आपकी इस खिदमत को कबूल फ़रमाए। बस आखिर दावाना अल्हम्दुलिल्लाह रब्बिल आलमीन। माशाअल्लाह हज़रत मौलाना मोहम्मद ज़ैनुल आबिदीन साहब मज़ाहिरी रशादी मज़ाहिरी रहमतुल्लाह अलैह वो माशाअल्लाह इस मौके पर होते थे और माशाअल्लाह इदारे को भी संभाला उन्होंने, तकरीबन जो है 40 साल से ज़्यादा 44 साल तक संभाला और इस जश्न में वो आमतौर से शरीक होते थे और वही आगे होते थे, हम उनके पीछे हुआ करते थे। लेकिन आज उनके ना होने का हमको जो है एहसास है, उनकी कमी का एहसास है। अगर वो आज होते तो और भी खुशी का माहौल कायम होता और भी जो उनकी भी बातें हमको सुनने का मौका मिलता। आज वो नहीं हैं तो हमको रंज भी है, अफसोस भी है और इंशाअल्लाह हम सब उनके लिए इसाले सवाब करें और उनके पीछे हम सब मिलकर जो है उनके मशीन को आगे बढ़ाएं और उनके लगाए हुए दरख्त को जो है वो सींचें, उसको आगे बढ़ाएं, उसकी हिफाजत करें, यह हमारी ज़िम्मेदारी है। में हमारे जनाब एसी श्रीनिवास साहब तशरीफ़ लाए थे और बहुत सारे ज़िम्मेदारान आए थे, हमारे यार ज़ाकिर साहब, सैयद मुजाहिद साहब और बहुत सारे हज़रात तशरीफ़ लाए थे और यहाँ के असातिज़ा तलबा पूरे यहाँ मौजूद रहे। माशाल्लाह काफ़ी बड़ा अच्छा निज़ाम रहा, लेकिन एक कमी महसूस हुई, वालिद मोहतरम हमारे दरमियान अब नहीं रहे। इसकी कमी ये इसकी खला कभी पूरी नहीं हो सकती। बस हम यही दुआ करते हैं अल्लाह ताला उनकी इस इदारे की हिफाजत फरमाए, क़यामत तक इस इदारे को बाकी और जारी और सारी रखे। बस यही हम सबसे दुआ है। अल्लाह ताला हम सबको दुनिया में ईमान पर बाकी रखने के फ़ैसले फरमाए। बस दुनिया से जाने का वक्त आए तो हमारी कलीमा के साथ मौत नसीब फरमाए। और आज़ादी का दिन है आज, 15 अगस्त है, इसको मनाना चाहिए। जब तक इंशाअल्लाह हमारी ज़िंदगी रहेगी इसको हम पाबंदी से करते रहेंगे।